ಯಾಕಿಂದ್ರೆ ಮತ್ತೆ ಉಳಲ್ರಿ ಜಲ್ದಿ ಎಣ್ಣೆ ಪಣ್ಣೆ ಹೊಡ್ಬೇಕು. ನಮಸ್ಕಾರ ಎಲ್ಲ ತಿಂಡಿ ರೈತರಿಗೆ. ಇವತ್ತು ಏನು ಹೇಳೋದಪ್ಪ ಅಂದ್ರೆ ಇವತ್ತು ನೋಡ್ರಿ ನಮಗೆ ಗೊಂಜಾಳ ಹೊಲ್ದಾಗ ರೀ ಕಂಡಪಟ್ಟಿ ಹುಳ ತಿನ್ಲಾತ್ತವ್ರಿ. ಎಲ್ಲ ಸುಳಿಗೆ ಹಚ್ಚವ್ರಿ ಹುಳುಗಳು. ಅದಕ್ಕೆ ಯಾವ ಎಣ್ಣೆ ಹೊಡಿತೀವಿ ಅಂತ ಎಲ್ಲ ಹೇಳ್ಕೊಡ್ತೀನಿ ರೀ ನಿಮ್ಗೆ. ಅವು ಯಾವ್ಯಾವ ತಿನ್ಲಾಗತ್ತೆ ಏನೇನು ತಿನ್ಲಾಗತ್ತೆ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಈಗ ನೋಡ್ರಿ ಯಾವ ಥರ ಹುಳ ತಿನ್ಲಾಗ್ತಾವ ನೋಡ್ರಿ. ಸುಳಿ ಒಳಗೆ ಕೀಲ್ ಯಾವ ನೋಡ್ರಿ ಈ ನಮೂನಿ ತಿನ್ಲಾಕತ್ತದ್ರಿ. ಅವೆಲ್ಲ ತೋರಿಸ್ತೀನಿ ನೋಡ್ರಿ. ಕಂಡಾಬಿಟ್ಟು ಈ ಸಲ ಗೊಂಜಾಳೆಯಲ್ಲಿ ಚಲೋ ಬಂದದ್ರಿ, ಆದ್ರೂ ತಿನ್ಲಾಕ ನೋಡ್ರಿ. ಯಾವ ನಮೂನಿ ಎಲಿ ಪೆಲಿ ಎಲ್ಲ ತಿನ್ಲಾಕತ್ತದ್ರಿ ಹುಳಗಳು. ಅದಕ್ಕೆ ಎಣ್ಣೆ ತಂದಿರಿ ಇವತ್ತು. ಯಾವ್ಯಾವ ಎಣ್ಣೆ ಅಂತ ಹೇಳಿ ಕೊಡ್ತೀನಿ ರೀ ನಿಮ್ಗೆ. ಈ ಟೈಪ್ ತಿನ್ಲಾಕ್ತಾರೆ ನೋಡ್ರಿ. ಮೆಕ್ಕೆಜೋಳ ಚಲೋ ಬಂದವ್ರಿ, ಆದರೂ ಹಿಂಗೆ ಕಂಡಾಬಿಟ್ಟು ಒಳಗೆ ತಿನ್ಲಾಕ ಸಂಬಂಧ ಇವತ್ತು ಎಣ್ಣೆ ಹೊಡ್ಲಾಕತ್ತೀರಿ. ಯಾವ ಎಣ್ಣೆ ಯಾವ ಹೊಡ್ತೀವಿ ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ಈ ಟೈಪ್ ತಿಂದ್ರೆ ಮತ್ತು ಉಳಲ್ರಿ, ಜಲ್ದಿ ಎಣ್ಣೆ ಪಣ್ಣೆ ಹೊಡ್ಬೇಕು ರೀ. ಬಕ್ಕಸ್ ಎಲ್ಲ ಆಗ್ತಾವ್ರಿ. ಬರ್ರಿ ಈಗ ಸದ್ ನಿಮಗೆ ಎಣ್ಣೆ ತೋರಿಸ್ತೀನಿ ರೀ. ಯಾವ ಎಣ್ಣೆ ಹೊಡ್ಲಾಕತ್ತೀವಿ ನಾವು ನಿಮಗೆ. ಬರ್ರಿ ಎಣ್ಣೆ ನೋಡೋಣ ಬರ್ರಿ. ಬರ್ರಿ ಈಗ ಸದ್ ನಿಮಗೆ ಎಣ್ಣೆ ತೋರಿಸ್ತೀನಿ ನಾ. ಯಾರು ಇದು ಅಂದ್ರಿ ಮತ್ತು ಪ್ಲಸ್ ಇದು ಒಂದು ಗೋಲ್ಡ್ ಯಾರು ಇದೊಂದು ಮತ್ತು ಇದು 19 ಗೊಬ್ಬರ ಒಂದ್ರಿ. ಮತ್ತು ರೀ ಇದು ಶಾಂಪೂ ರೀ. ಕ್ಲಿನಿಕ್ ಪ್ಲಸ್ ಶಾಂಪೂನ ಹಾಕ್ತೀವಿ ನಾವು ಇದ್ರಾಗ. ಬಟ್ ಒಂದು ಡಬ್ಬಿ ಎಲ್ಲ ಮೆಕ್ಕೆಜೋಳಕ್ಕೆ ರೀ ಶಾಂಪೂದ ಯಾರು ಶಾಂಪೂ ರೀ. ಇದು ಕ್ಲಿನಿಕ್ ಪ್ಲಸ್ ಶಾಂಪೂ ರೀ. ಇದು ಎದಕ್ಕೆ ಹಾಕ್ಲಾಗ್ತೀನಂದ್ರೆ ಮೆಕ್ಕೆಜೋಳ ನೀರು ಅವು ಸುಳಿಗೆ ಹೋಗ್ಬೇಕು, ನೀರು ಜಾರಿ ಅದಕ್ಕೆ ಹಾಕ್ಲಾಗ್ತೀನಿ ನೋಡ್ರಿ. ಇದು ಶಾವಂಗಿ ಪುಡಿ ಅದ್ರ ಜೊತೆ ಮಿಕ್ಸ್ ಮಾಡಾಕ್ತೀನಿ ರೀ. ಇದು ಪಂಪಿಗೆ ಒಂದು ಶಾಂಪೂ ನೋಡ್ರಿ. ಇದು ಈ ಥರ ನೀವು ಹಾಕ್ಕೊಡ್ರಿ ಸಿಸ್ತಂಗೆಲ್ಲ. ಎಣ್ಣೆ ಹೊಡಿತೀನಿ ನೋಡ್ರಿ ನಾ. ಬೇರೆ ನಮ್ಮ ಅಣ್ಣ ಇಬ್ರು ಕೂಡಿ ನಾವು ಎಣ್ಣೆ ಹೊಡ್ಲಾಕ ಕುಂತೀವಿ ಸರ್. ಎಲ್ಲ ಕ್ಯಾನ್ ಮೇಲೆ ತುಂಬೇದ್ರಿ. ಈಗ ಡಬ್ಬಿ ಹಾಕೊಳ್ಳ ಬರ್ರಿ ಮೆಕ್ಕೆಜೋಳಕ್ಕೆ ಎಣ್ಣೆ ಹೊಡ. ಮತ್ತು ಬರ್ರಿ ಈಗ ಈ ಟೈಪ್ ಹೊಡಿಬೇಕು ನೋಡ್ರಿ. ಒಟ್ಟು ಅವು ಸೂಜಿ ಇರ್ತವೆ ನೋಡ್ರಿ, ತೂಜಿ ರೀ. ತೂಜಿ ಒಳಗೆ ಎಣ್ಣೆ ಹೊಡಿಬೇಕು ನೋಡ್ರಿ. ನಾ ವಿಡಿಯೋ ಫಾಸ್ಟ್ ಮಾಡೇನಿ ರೀ, ಅದಕ್ಕೆ ಆದ್ರೆ ನಿಮ್ಗೆ ಹೋಗ್ತೀನಿ ರೀ. ಎಲ್ಲ ಒಳಗೆ ಹೋಗಿರ್ತದೆ ರೀ ಎಣ್ಣೆ. ನೋಡ್ಬೋದು ರೀ ಯಾವ ಥರ ಹೊಂಟದ ಅನ್ನೋದು. ಈಗ ರೀ ಈ ಸಲ ಹಿಂಗೆ ಹೊಡಿಬೇಕು ನೋಡ್ರಿ. ನೋಡಿರಿ ಎಣ್ಣೆ ಹಂಗೆ ನಾ ಸ್ಪೀಡ್ ಮಾಡೀನಿ ರೀ ವಿಡಿಯೋ, ಅದಕ್ಕೆ ಲಾಂಗ್ ಆಗ್ತದೆ ಸರಿ. ಈಗ ರೀ ಹಿಂದಾಡಿ ನಿಮ್ಗೆ ತೋರಿಸ್ತೀನಿ ರೀ ಎಣ್ಣೆ ಹೆಂಗೆ ಒಳಗೆ ಹೋಗ್ಯದನ್ನು ತೋರಿಸ್ತೀನಿ ರೀ. ಈಗ ಈ ಟೈಪ್ ಹೊಡಿಬೇಕು ನೋಡ್ರಿ ಎಣ್ಣೆ. ಈಗ ನೋಡ್ರಿ ಯಾವ ಥರ ಎಣ್ಣೆ ಬಿದ್ದದ ನೋಡ್ರಿ ನೀವೇ. ಈಗ ರೀ ಎಲ್ಲ ಫುಲ್ ತೊಳೆದವ್ರಿ ಸರ್. ಎಣ್ಣೆ ನೋಡ್ರಿ ಹೆಂಗತ್ತೆ ಒಟ್ಟು ಸುಳ್ಳಿ ಒಳಗೆ ಹೋಗ್ಯದ್ರಿ ಈಗ ಸದ್. ಹುಳ ತಿನ್ಲತ್ತವಲ್ರಿ, ಅದ್ರ ಸಂಬಂಧ ರೀ ಇದು.